ಸ್ನೇಹಿತರೆ ನಮಸ್ಕಾರ. ತುಂಬಾ ಜನ ಹೇಳ್ತಾರೆ ನಮ್ಮ ಬದುಕಿಗೆ ಒಂದು ಅರ್ಥ ಇರಬೇಕು ಅಂತ. ಆದರೆ ತುಂಬಾ ತಿಳಿದವರು ಹೇಳ್ತಾರೆ ನಮ್ಮ ಸಾವಿಗೊಂದು ಘನತೆ ಇರಬೇಕು ಅಂತ. ಎಷ್ಟು ಅರ್ಥಪೂರ್ಣವಾದಂತಹ ಸಾಲುಗಳಲ್ವಾ. ಇಂತಹ ಸಾಲುಗಳಿಗೆ ಸ್ಫೂರ್ತಿಯಾಗುವಂತೆ ಸಾರ್ಥಕದ ಬದುಕನ್ನ ಜೀವಿಸುವವರು ಮಾತ್ರ ಕೆಲವು ಮಂದಿ. ಅಂತಹವರ ಸಾಲಿಗೆ ಸೇರಿದ್ದು ಇತ್ತೀಚೆಗಷ್ಟೇ ಇದೇ ಏಪ್ರಿಲ್ ತಿಂಗಳಲ್ಲಿ ಇಹಲೋಕವನ್ನ ತ್ಯಜಿಸಿದಂತಹ ಗ್ರಾಮ ವಿಕಾಸ ಸಂಸ್ಥೆಯ ಮೂಲಕ ಇಡೀ ರಾಜ್ಯದಾದ್ಯಂತ ಹೆಸರು ಮಾಡಿರುವಂತಹ ದಿವಂಗತ ಎಂವಿಎನ್ ರಾವ್ ಅವರು. ಎಂವಿಎನ್ ರಾವ್ ಅವರು ಹುಟ್ಟಿದ್ದು ಆಂಧ್ರಪ್ರದೇಶದಲ್ಲಿ. ಜನ್ಮಭೂಮಿ ಆಂಧ್ರಪ್ರದೇಶವಾದರೂ ಅವರು ಕರ್ಮಭೂಮಿಯನ್ನಾಗಿಸಿಕೊಂಡಿದ್ದು ಮಾತ್ರ ನಮ್ಮ ಕರ್ನಾಟಕದ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಹೊನ್ನಶೆಟ್ಟಹಳ್ಳಿಯಲ್ಲಿ. ಹೊನ್ನಶೆಟ್ಟಿಹಳ್ಳಿ ಗ್ರಾಮ ವಿಕಾಸ ಸಂಸ್ಥೆಗೆ ಅಂತ ಬಂದವರು ಇಲ್ಲಿ ಇರ್ತಕ್ಕಂಥ ಜಲವಂತ ಸಮಸ್ಯೆಗಳನ್ನ ಕಂಡು ಅವರು ಇಲ್ಲೇ ಉಳ್ಕೊಳ್ತಾರೆ. ಇಲ್ಲಿನ ಬಾಲ ಕಾರ್ಮಿಕರನ್ನ ಜೀತ ಪದ್ಧತಿಯನ್ನ ನೋಡಿ ಅವರಿಗೆ ತುಂಬಾ ನೋವಾಗಿ ಅದರಿಂದ ಬಾಲಕಾರ್ಮಿಕ ಪದ್ಧತಿಯನ್ನ ವಿರೋಧಿಸಿ ಅವರನ್ನ ಮುಕ್ತಿಗೊಳಿಸಿ ಅದರಿಂದ ಆಚೆಗೆ ತಂದು ಸಕ್ಸಸ್ ಆಗ್ತಾರೆ. ಇದಷ್ಟೇ ಅಲ್ಲ, ಇಡೀ ಕೋಲಾರ ಜಿಲ್ಲೆಯಲ್ಲಿ ಕೆರೆಗಳ ಅಭಿವೃದ್ಧಿಗೆ ಸಾಥನ್ನ ಕೊಡ್ತಾರೆ. ಅದರ ಜೊತೆಗೆ ಪುಟ್ಟ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗಬೇಕು ಅಂತೇಳಿ ಮಕ್ಕಳ ಪರವಾಗಿ ಅವರು ಕೆಲಸ ಮಾಡ್ತಾರೆ, ಮಹಿಳೆಯರ ಪರವಾಗಿ ಕೆಲಸವನ್ನ ಮಾಡ್ತಾರೆ. ಇದರ ಜೊತೆಗೆ ಅವರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗ್ತಾರೆ, ರೋಟರಿ ಸಂಸ್ಥೆಯನ್ನ ಹುಟ್ಟಾಕ್ತಾರೆ, ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷರಾಗ್ತಾರೆ. ಈ ಎಲ್ಲದರ ಜೊತೆಯಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಗ್ರಾಮ ವಿಕಾಸ ಸಂಸ್ಥೆಯನ್ನ ಇಡೀ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಎಲ್ಲ NGOಗಳಿಗೆ ಮಾದರಿಯಾಗಿ ಅವ್ರಿಗೆ ಟ್ರೈನಿಂಗ್ ಅನ್ನ ಕೊಡ್ತಕ್ಕಂಥ ಒಂದು ಸಂಸ್ಥೆಯಾಗಿ ಬೆಳೆಯುತ್ತೆ. ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಗ್ರಾಮ ವಿಕಾಸ ಸಂಸ್ಥೆ ಇವತ್ತು ಅನೇಕ ಸೇವಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ. ಅದೆಲ್ಲದರ ಕ್ರೆಡಿಟ್ ಸಿಗ್ತಕ್ಕಂಥದ್ದು ದಿವಂಗತ ಎಂವಿಎನ್ ರಾವ್ ಅವರಿಗೆ. ಇತ್ತೀಚೆಗಷ್ಟೇ ಅವರು ಎಲ್ಲರನ್ನ ಅಗಲಿದ್ದಾರೆ ಭೌತಿಕವಾಗಿ, ಆದರೆ ಅವರ ಕೆಲಸಗಳಿಂದ ಜೀವಂತವಾಗಿ ಉಳ್ಕೊಂಡಿದ್ದಾರೆ. ಇಂತಹ ಒಂದು ಸಾರ್ಥಕದ ಬದುಕನ್ನ ಮುಂದಿನ ಪೀಳಿಗೆಗೆ ಕಟ್ಕೊಡ್ಬೇಕು ಅಂತಕ್ಕಂತಹ ಸದುದ್ದೇಶದಿಂದ NGO ಚೌಡಪ್ಪ ಸರ್ ಅವರು ಮತ್ತು ಅರಿವು ಭಾರತ ತಂಡ ಇತ್ತೀಚೆಗೆ ಎಂವಿಎನ್ ರಾವ್ ಅವರಿಗೆ ನುಡಿ ನಮನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು.